ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ತಂಗಿಯ ಮದುವೆ ಹಿಂದಿನ ದಿನ ಏನೆಲ್ಲ ಶಾಸ್ತ್ರಗಳು ನಡೀತು, ಕಂಪ್ಲೀಟ್ ಶಾಸ್ತ್ರಗಳು ಅಂದರೆ ಆಲ್ಮೋಸ್ಟ್ ಒಂದು 5ರಿಂದ 6 ಶಾಸ್ತ್ರಗಳು ನಡೀತು. ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಾಗೂ ನಮ್ಮ ಡ್ಯಾನ್ಸ್ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಈ ವಿಡಿಯೋನಲ್ಲಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಇಲ್ಲಿ ಮಾಡ್ತಾ ಇರೋ ಶಾಸ್ತ್ರ ಬಂದುಬಿಟ್ಟು ಹೂ ಮುಡಿಸೋ ಶಾಸ್ತ್ರದಲ್ಲಿ ಗಂಡನ ಮನೆ ಕಡೆಯವರು ಮಡ್ಲು ತುಂಬಿರಲಿಲ್ಲ. ಬಿಕಾಸ್ ಅವತ್ತು ಎಂಗೇಜ್ಮೆಂಟ್ ಅಂದರೆ ಅಫಿಷಿಯಲಿ ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಮಡ್ಲು ತುಂಬಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅವರು ಎಲ್ಲನೂ ಮತ್ತೆ ಪ್ರತಿಯೊಂದು ಸಾಮಾನು ತೊಗೊಂಬಂದ್ಬಿಟ್ಟು ಮಡ್ಲು ತುಂಬೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಮಡ್ಲು ತುಂಬ್ತಾ ಇದ್ದಾರೆ. ಹಾಗೂ ಗೈಸ್, ನಾನು ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಮತ್ತು ಸಾರಿ ಕೇಳೋದೇನಪ್ಪ ಅಂದರೆ, ಸಾರಿ ತುಂಬ ಡಿಲೇ ಆಯಿತು ನಮ್ಮಿಂದ ವ್ಲಾಗ್ಸ್ ಹಾಕೋದಕ್ಕೆ. ಡಿಲೇ ಆಗಿದ್ದ ಮೇನ್ ಕಾರಣ ಬಂದುಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿದೆ, ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಸೊ ಅಂದರೆ ಆಲ್ಮೋಸ್ಟ್ 1 ಮಂತ್ ನಾವು ನಮ್ಮ ಕನ್ಸ್ಟ್ರಕ್ಷನ್ ಕಡೆಗೆ ಹೋಗೇ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟೇ ಮಾಡಿಲ್ಲ. ಆ್ಯಂಡ್ ಇವಾಗ ಎಂಡ್ ಮೂಮೆಂಟಿಗೆ ಬಂದುಬಿಟ್ಟಿದ್ದೀವಿ. ಸೊ ಇನ್ನೇನೆಲ್ಲನೂ ಮುಗಿಯೋಕ್ಕೆ ಬರ್ತಿದೆ ಅಲ್ಲಿ. ಸೊ ತುಂಬಾ ಕೆಲಸ ಇದೆ. ಆ ಕೆಲಸದ ನಡುವೆ ಓಡಾಡಿಕೊಂಡು ನಮಗೆ ವ್ಲಾಗ್ಸ್ ಹಾಕೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹೋಪ್ಫುಲಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ. ಪ್ರತಿಯೊಬ್ಬರಿಗೂ ಅಷ್ಟೇ, ನನಗೆ ಆಗಲಿ, ಲಚ್ಚುಗೆ ಆಗಲಿ, ಮೋಹನ್ಗೆ ಆಗಲಿ, ನಮಗೆ ವ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ನಮ್ಮದು ಅಂತ ಯಾವುದೇ ಥರದ ಟೀಮ್ ಇಲ್ಲ. ಸೊ ಟೀಮ್ ಇಲ್ಲದೆ ಇರೋ ಕಾರಣ ನಾವೇ ಎಡಿಟ್ ಮಾಡಬೇಕು. ರಾತ್ರಿಯೆಲ್ಲ ಕೂತ್ಕೊಂಡು ಎಡಿಟ್ ಮಾಡ್ತೀವಿ, ಎಷ್ಟು ನಿದ್ದೆಗೆಟ್ಟು ಎಡಿಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಬಟ್ ಹೋಪ್ಫುಲಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು ಅರ್ಥ ಮಾಡ್ಕೋತಾರೆ ಅಂತ ಭಾವಿಸ್ತೀವಿ. ಸ್ಟಾರ್ಟಿಂಗ್ ಒಂದು 10 ಡೇಸ್ ಅಂತೂ ಬರೀ ಮದುವೆದು ಓಡಾಟ, ಅಂದರೆ ಕರಿಯೋದು, ಕಳಿಸೋದು, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಅದರಲ್ಲೇ ಕಳೆದೋಯ್ತು. ಅದಾದಮೇಲೆ ನಾವು ವ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇವಾಗ ನಮ್ಮ ಕನ್ಸ್ಟ್ರಕ್ಷನ್ ಎಂಡ್ ಟೈಮ್ ಬರ್ತಿದೆ. ಸೊ ಅಲ್ಲಿ ಕೂಡ ತುಂಬಾ ಕೆಲಸ. ಸೊ ಆ ಒಂದು ಕಾರಣದಿಂದ ವ್ಲಾಗ್ಸ್ ಡಿಲೇ ಆಗ್ತಿದೆ. ಆ್ಯಂಡ್ ಇವಾಗ ಫೈನಲಿ ಅವ್ರ ಕಡೆಯಿಂದ ಮೊದಲೆಲ್ಲ ತುಂಬಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಇದು ಕಳಶ ಅದೆಲ್ಲನೂ ಮತ್ತೆ ತಗೊಂಬಂದಿಟ್ಟು ಇವಾಗ ನಮ್ಮ ಕಡೆಯಿಂದ, ಅಂದರೆ ನಂದುಗೆ ಬಂದುಬಿಟ್ಟು ಈ ಥರ ದೊಡ್ಡವರಾದಾಗ ಒಂದು ಫಂಕ್ಷನ್ ಮಾಡ್ತೀವಲ್ಲ, ಸೊ ಆ ಥರ ಫಂಕ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೇ ಇವಾಗ ಇಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ದೊಡ್ಡವರಾದಾಗ ಫಂಕ್ಷನ್ ಮಾಡಿಲ್ಲ ಅಂತ ಅಂದರೆ ಮದುವೆ ಟೈಮಲ್ಲಿ ಅಥವಾ ಎಂಗೇಜ್ಮೆಂಟ್ ಟೈಮಲ್ಲಿ ಈ ಥರ ಚಿಗ್ನಿ ತಂಬಿಟ್ಟು ಎಲ್ಲ ಮಾಡಿಬಿಟ್ಟು ಫಂಕ್ಷನ್ನ ಮಾಡ್ತೀವಿ. ಸೊ ಅದನ್ನೇ ಇವಾಗ ಮಾಡ್ತಾಯಿದ್ದೀವಿ. ಇವಾಗ ಅಲ್ಲಿ ಇದ್ವಲ್ಲ ಎಲ್ಲರೂ. ಸೊ ಹಾಗೆಯೇ ತಾಯಿ ಮನೆ ಹೊಸ್ಕೆನ ಇವಾಗ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ತಾಯಿ ಮನೆ ಹೊಸ್ಕೆ ಹಾಕ್ತೀವಿ ಅಂದ ತಕ್ಷಣ ನಂದು ಅಂತ ಬೇಡ ನನಗೆ ಈ ಥರ ಎಲ್ಲ ಮಾಡಬೇಡಿ ನೀವು ಅಂತ ಹೇಳ್ತಾಯಿದ್ಲು. ಬಟ್ ನಮ್ಮಮ್ಮ ಆಮೇಲೆ ಆ ಥರ ಏನೂ ಇಲ್ಲ, ನಿನಗೇನು ಗುಡ್ಸ್ಲೆಲ್ಲ ಹಾಕ್ಬಿಟ್ಟು ಕೂರಿಸೋದಿಲ್ಲ, ಇವಾಗ ಸುಮ್ಮನೆ ಅದು ಒಂದು ಹೊಸ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಎಲ್ಲ, ಅಂದರೆ ಆ ಐಟಮ್ಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲನೂ ಇಟ್ಟು ಅದಾದಮೇಲೆ ಚಿಗ್ನಿ ತಂಬಿಟ್ಟು ಒಂದು ಎಕ್ಸ್ಟ್ರಾ ಇಟ್ಬಿಟ್ಟು ಹೊಸ್ಕೆ ಹಾಕೋದಷ್ಟೇ, ಬೇರೆ ಇನ್ನೇನು ಮಾಡೋದಿಲ್ಲ, ಟೆನ್ಷನ್ ತೊಗೋಬೇಡ ನೀನು ಅಂತ ಹೇಳಿದ್ರು. It's alright. It's alright. It's alright. It's alright. It's alright. It's alright. ಕೆಲ್ವಿನಲ್ಲಿ ಮಾಡ್ತಾರೆ, ವೈಟ್ ಬ್ಯಾಲೆನ್ಸ್ ಮಾಡೋದು. ನಾನು ಗೊತ್ತಿನ ಇವು ಒಳಗೆ ಕೆಲ್ವಿನಲ್ಲಿ ನೋಡಿಬೇಕಲ್ಲ, ಆಟೋಗೆ ಹಾಕೋಗ್ಬಿಡ್ತಾರಲ್ಲ, ಆಟೋಗೆ ಹಾಕಂಗಿಲ್ಲ, ಯಾಕಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ.
ಹೋಯ್ತು ಅವಾಗ ಬೇಗ ಆದಾಗ ಹಾಕೋಬೇಡ ವೇರಿಯೇಷನ್ ಮಾಡ್ತಿರ್ತೀವಿ ಆಮೇಲೆ ಚೆಕ್ ಮಾಡ್ತಾರೆ ಅವನೇ ಕ್ಯಾಂಡಿಡೇಟ್ ಮಾಡ್ತಾನೆ ಈಗ ಬಂದಿದ್ದಲ್ಲ ಆಫೀಸ್ಗೆ ನನಗೇನು ಸ್ವಲ್ಪ ಹೇಳ್ಕೊಡಕ್ಕೆ ವೀಡಿಯೋ ಏನು ವೀಡಿಯೋ ಹೇಳ್ಕೊಡಕ್ಕೆ ಬಂದಿದ್ದೆ ಇ ಡಿ ಎಸ್ ಏನು ಇ ಡಿ ಎಸ್ ಹೇಳ್ಕೊಡೋದು ಆಮೇಲೆ ಪ್ರೀಮಿಯಮ್ ಪ್ರೋ ಕಲ್ತ್ಕೋ ಇ ಡಿ ಎಸ್ ಬೇಡ ಅಂತ ಒಂದು ಎಲ್ ಸಿ ಮಾಡ್ತಾಯಿದ್ದೀನಿ ಹೇಳ್ದೆ ನನ್ನ ಆಲ್ರೆಡಿ ಎಲ್ಲರೂ ಆಗ್ತದೆ ಬಿಟ್ಬಿಟ್ಟು ಅವನು ಅದಕ್ಕೇನಂದ ಹಾಂ ಎಲ್ಲ ವೈಡಲ್ ಆದಾಗ ರಾಜಣ್ಣ ಟೆಕ್ನಾಲಜಿ ಹೆಂಗೆ ಸೊ ಒಂದು ಚಿಕ್ಕದಾಗಿ ಹೊಸಿಗೆ ಕೂಡ ಹಾಕಿದಾಯಿತು ನಂದುಗೆ ಸ್ಟೇಜ್ ಮೇಲೇ ಆ್ಯಂಡ್ ಎಲ್ಲರೂ ಕೂಡ ಶಾಸ್ತ್ರನೂ ಕೂಡ ಮಾಡಿದ್ವಿ ನಮ್ಮ ಕಡೆಯವ್ರು ಬಂದಿವರೆಲ್ಲ ಲೈಕ್ ನೈಟ್ ತುಂಬ ಜಾಸ್ತಿ ಜನ ಇರಲಿಲ್ಲ ನಾವು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಕ್ಲೋಸ್ ಮೆಂಬರ್ಸ್ನ ಮಾತ್ರ ಕರೆದಿದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೇಗಿದ್ರು ರಿಸೆಪ್ಷನ್ ಹಾಗೂ ಮುಹೂರ್ತ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ನೈಟ್ ನಾವು ಎಂಗೇಜ್ಮೆಂಟ್ ಅಂತ ಇಟ್ಕೊಂಡಿದ್ವಿ ಅದು ಕ್ಲೋಸ್ ರಿಲೇಟಿವ್ಸ್ ಜೊತೆಗೆ ಮಾತ್ರ ಸೊ ಇವಾಗ ಸೋದರತ್ತೆ ಅಂದರೆ ನಮ್ಮ ದೊಡ್ಡ ಮಾಮ ಇದ್ದಾರಲ್ಲ ಅವ್ರ ವೈಫ್ ಬಂದುಬಿಟ್ಟು ಎಲ್ಲ ಮಡ್ಲೆಲ್ಲ ತುಂಬಿಟ್ಟು ಎಲ್ಲ ಕಟ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನಮ್ಮ ಕಡೆ ಶಾಸ್ತ್ರ ನಡೆಯುತ್ತೆ ನಿಮ್ಮ ಕಡೆ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಮ್ಮ ಕಡೆ ಶಾಸ್ತ್ರ ನಿಮಗೆ ಇಷ್ಟ ಆಯ್ತಾ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್ ಆ್ಯಂಡ್ ಫೈನಲಿ ಎಲ್ಲ ಶಾಸ್ತ್ರಗಳು ಈ ಒಂದು ಶಾಸ್ತ್ರಗಳಾದಮೇಲೆ ಮೇನ್ ಈವೆಂಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗ ಎಂಗೇಜ್ಮೆಂಟ್ ಮತ್ತು ಹೊಸಿಗೆ ಶಾಸ್ತ್ರ ಆಯಿತು ಇದಾದಮೇಲೆ ಭತ್ತ ಕುಟ್ಟೋ ಶಾಸ್ತ್ರ ಇರುತ್ತೆ ಅದಾದಮೇಲೆ ಬಳೆ ಶಾಸ್ತ್ರ ಭತ್ತ ಕುಟ್ಟೋ ಶಾಸ್ತ್ರ ಹಸೆ ಬರೆಯೋದು ಅರ್ಶಿನ ಹಚ್ಚೋದು ಪ್ರತಿಯೊಂದು ಇದೆ ಡ್ಯಾನ್ಸ್ ಕೂಡ ಇದೆ ಕಂಪ್ಲೀಟಾಗಿ ನೋಡಿ ಹಾಗೂ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ಬೋದು ಸೊ ಮೋಹನ್ ಅವ್ರ ಕಸಿನ್ ಅನಿಸುತ್ತೆ ಅವರು ಕೇಕ್ ಎಲ್ಲ ತೊಗೊಂಬಂದಿದ್ರು ಇವಾಗ ಕೇಕ್ ಕಟ್ಟಿಂಗ್ ಸೆರೆಮನಿ ಕೂಡ ಮಾಡಿದ್ವಿ ಯೂಶ್ವಲಿ ಎಂಗೇಜ್ಮೆಂಟ್ ಆದಮೇಲೆ ಅಥವಾ ರಿಸೆಪ್ಷನ್ ಆದಮೇಲೆ ಮಾಡ್ತೀವಲ್ಲ ಸೊ ಅದೇ ರೀತಿಯಾಗಿ ಒಂದು ಕೇಕ್ ಕಟ್ಟಿಂಗ್ ಸೆರೆಮನಿ ಕೂಡ ಚಿಕ್ಕದಾಗಿ ನಡೀತು ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ ಆ್ಯಂಡ್ ಎಲ್ಲರೂ ಕೂಡ ಕೇಕ್ ಕೂಡ ತಿಂದ್ವಿ ತುಂಬಾ ಚೆನ್ನಾಗಿ ಯಮ್ಮಿಯಾಗಿತ್ತು ಕೇಕ್ ಮಾತ್ರ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಕೇಕ್ ಎಲ್ಲ ತರಬೇಕು ಅಂತ ಹೇಳಿಬಿಟ್ಟು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮರ್ತೇ ಹೋಯಿತು ತೊಗೊಂಡೇ ಬರೋದಕ್ಕಾಗಲಿಲ್ಲ ಬಟ್ ಸೋ ಥಾಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ದಟ್ ಅವ್ರು ಆ್ಯಂಡ್ ಇದೊಂದು ಕೇಕ್ ಕಟ್ಟಿಂಗ್ ಸೆರೆಮನಿ ಕೂಡ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಬಂದು ಭತ್ತ ಕುಟ್ಟೋ ಶಾಸ್ತ್ರ ಆಗಿನ ಕಾಲದಲ್ಲೆಲ್ಲ ಈ ಥರ ಭತ್ತನ ಕುಟ್ಬಿಟ್ಟು ಅದರ ಬರುವಂಥ ಅಕ್ಕಿಯಿಂದ ಹಸೆ ಬರಿತಾಯಿದ್ರು ಮತ್ತು ಅಡುಗೆಗೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ ನಮ್ಮಮ್ಮ ಹೇಳೋರು ಅವಾಗೆಲ್ಲ ಆ ಥರ ಇತ್ತು ಆವಾಗಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಯವ್ರ ಕಾಲದಿಂದ ಬಟ್ ಇದೊಂದು ಶಾಸ್ತ್ರನ ಮಾಡಲೇಬೇಕು ಭತ್ತ ಕುಟ್ಟೋ ಶಾಸ್ತ್ರನ ಅಂತ ಹೇಳಿಬಿಟ್ಟು ಇವಾಗ ಒಂದು ಬಕೆಟ್ ಥರನೇ ಇಟ್ಬಿಟ್ಟು ಅದರೊಳಗೆ ಭತ್ತ ಹಾಕ್ಬಿಟ್ಟು ಸುಮ್ಮನೆ ಕುಟ್ಟೋ ಥರ ಮಾಡ್ತಾರೆ ಒಂದು ಸ್ವಲ್ಪ
ಇಲ್ಲೋಡಿ ಓಕೆ ಇಲ್ಲಿಗೆ 10ನೇ ತಾರೀಕು ಎಲ್ಲೈತೆ ನಾವು ರೆಕಾರ್ಡ್ ಆಗಲ್ಲ ಕಣ. ಫೈನಲಿ ಗೈಸ್, ನನ್ನ ತಂಗಿದು ಎಂಗೇಜ್ಮೆಂಟ್ ಊಟ ತಿಂತಾ ಇದ್ದೀನಿ. ಮದುವೆ ಅಂತ ಹೇಳೋದಕ್ಕೆ ನಾಳೆ ಇವತ್ತು ಎಂಗೇಜ್ಮೆಂಟ್ ಊಟ ತಿಂತಾ ಇದ್ದೀವಿ. ಹೇಗ್ರಿ ಇದೆ ಊಟ? ಹಾಂ, ಜೋರಾಗಿಡಿ. ಒಬ್ಬಟ್ಟು ಮಾತ್ರ ತಿಂದಿರೋದು ಇದುವರೆಗೂ ಸ್ವೀಟ್ ಆಗಿದೆ. ಈಗ ಸೂಪರ್ ಆಗಿದೆ. ನಾಳೆ ನೋಡಬೇಕು ಹೆಂಗೆ ಇರುತ್ತೆ. எப்படி இருக்கு சாப்பாடு? எப்படி இருக்கு? ನಂಬರ್ 1 ನನ್ನ ತಂಗಿದು ಮದುವೆ ಊಟ ಸೂಪರ್. ಥ್ಯಾಂಕ್ ಯು ಗೈಸ್. ಅದಾದಮೇಲೆ ನಾವು ಒಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಬಳೆ ಶಾಸ್ತ್ರಕ್ಕೆ ಅಂತ. ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ಹೊರಗಡೆ ಫೋಟೋಶೂಟ್ ಕೂಡ ನಡೀತಾ ಇತ್ತು. ಮತ್ತು ಹೊರಗಡೆ ಅವ್ರ ಫ್ರೆಂಡ್ಸ್ ಕೂಡ ಕೇಕ್ನ ತೊಗೊಂಬಂದಿದ್ರು. ಆ್ಯಂಡ್ ಇದು ಬೈಕ್ ಬಂದು ಮೋಹನ್ದೇನೆ ನಿಂಜ. ಆಲ್ರೆಡಿ ಮೋಹನ್ ಜಯಣ್ಣ ಅವ್ರ ವ್ಲಾಗ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಾಗಿರುತ್ತೆ ದಟ್ ಮೋಹನ್ಗೆ ತುಂಬಾ ಬೈಕ್ ಕ್ರೇಜ್, ರೈಡಿಂಗ್ ಅದೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಇದು ಅವ್ರದ್ದು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈಕ್. ಸೊ ಕವಾಸಕಿ ನಿಂಜ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಫೋಟೋಶೂಟ್ ಅದೆಲ್ಲನೂ ಕೂಡ ನಡೀತು. ಹೊರಗಡೆ ಲೈಟ್ ಅಂದರೆ ಕ್ರ್ಯಾಕರ್ಸ್ ಎಲ್ಲ ಬರ್ನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಬಂದು ನಾವು ಈ ರೀತಿಯಾಗಿ ಬಳೆ ಶಾಸ್ತ್ರಕ್ಕೆ ಎಲ್ಲನೂ ಕಂಪ್ಲೀಟಾಗಿ ರೆಡಿ ಮಾಡ್ಕೊತಾ ಇದ್ವಿ. ನನ್ನ ತಂಗಿದು ಎಂಗೇಜ್ಮೆಂಟ್ ಫೈನಲಿ ಎಂಗೇಜ್ಮೆಂಟ್ ಮುಗೀತು. ಸ್ವಲ್ಪ ಸೆಲೆಬ್ರೇಷನ್ಸ್ ಇತ್ತು, ಅದು ಮುಗೀತು. ಮತ್ತೆ ಸ್ವಲ್ಪ ಶಾಸ್ತ್ರಗಳು ಮುಗೀತು. ನಂದು ಮುಗ್ದಿಲ್ಲ, ಬಟ್ ಶಾಸ್ತ್ರಗಳೆಲ್ಲ ಸ್ವಲ್ಪ ಮುಗಿಸಿದೀವಿ. ಇವಾಗ ಬಂದು ಈ ಔಟ್ಫಿಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಬಂದು ಬಳೆ ಶಾಸ್ತ್ರ. ಸೊ ಬಳೆ ಶಾಸ್ತ್ರಕ್ಕೆ ಈ ಔಟ್ಫಿಟ್ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡಿರೋದು. ತುಂಬಾ ಪ್ರಿಟಿ ಅನ್ಸ್ತಾ ಇದೆ ಬಿಕಾಸ್ 2 ಡಿಫ್ರೆಂಟ್ ಕಲರ್ಸ್, ಲೈಕ್ ಲಿಟರಲಿ 2 ಆಪೋಸಿಟ್ ಕಲರ್ಸ್ ನಾವು ಇಂತ ಕಂಬೈನ್ ಮಾಡ್ಬಿಟ್ಟು ಒಂದು ಔಟ್ಫಿಟ್ ನ ಮಾಡಿರೋದು. ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ನಂದು ಏನಂದ್ರೆ ಬಳೆ ಶಾಸ್ತ್ರದ ಔಟ್ಫಿಟ್ಸ್. ಆ್ಯಂಡ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿಯಾಗಿದ್ದಾರೆ. ಸೊ ಬನ್ನಿ, ಇವಾಗ ಲೇಟ್ ಆಗ್ತಾ ಇದೆ, ಬಳೆ ಶಾಸ್ತ್ರಕ್ಕೆ ಹೋಗೋಣ. ಫಸ್ಟ್ ಒಂದು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಇವಾಗ ನಮ್ಮ ಹುಡುಗಂತೆ ತೆಗಿತಾ ಇರಿ ಸರ್, ಆಮೇಲೆ ಬೆವ್ತೋಗ್ಬಿಡ್ತಾರೆ. ನಂದು ಬಳೆ ಶಾಸ್ತ್ರಕ್ಕೆ ಬಂದು ಈ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ನ ಮಾಡ್ಕೊಂಡಿದ್ಲು. ಇದ್ರದ್ದು ಕಂಪ್ಲೀಟ್ ಪ್ರಾಸೆಸ್ ಏನಿದೆಯೋ ಅದು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ. ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಎಲ್ಲೋ ಹಚ್ಕೊಂಡಿದ್ವು, ಹೇಗೆ ಪ್ಲಾನ್ ಮಾಡಿದ್ವಿ ಪ್ರತಿಯೊಂದೂ ಕೂಡ. ಬಟ್ ಇದು ಸ್ಯಾರಿ ತುಂಬ ಡೌಟ್ಫುಲ್ಲಲ್ಲಿ ಇದ್ಲು ಅವಳು ಲಾಸ್ಟ್ ಮೂಮೆಂಟ್ ತನಕ. ಬಟ್ ಹಾಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಅದು ಕಾಂಬಿನೇಷನ್ ಎಷ್ಟು ಯುನೀಕ್ ಆಗಿ, ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಮತ್ತು ನಾವು ತುಂಬ ಓವರ್ ವರ್ಕ್ ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಬ್ಲೌಸ್ಗೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ಅವಳದು ಕೆಲವೊಂದು ಕ್ಯಾಂಡಿಡ್ ಫೋಟೋಸ್ ಮತ್ತು ಪಿಕ್ಚರ್ಸ್, ವೀಡಿಯೋಸ್ ಎಲ್ಲನೂ ಕೂಡ ತೊಗೊತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಒಂದು ಔಟ್ಫಿಟ್. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಇವಾಗ ನನ್ನ ತಂಗಿಯ ಬಳೆ ಶಾಸ್ತ್ರ ನಡೀತಾ ಇದೆ. ಸೊ ಬಳೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ನಮ್ಮ ಕಡೆ ಬಂದ್ಬಿಟ್ಟು ಕರಿ ಬಳೆನೇ ಹಾಕೋದು, ಬಟ್ ಮೋಹನ್ ಅವ್ರ ಕಡೆ ಬಂದ್ಬಿಟ್ಟು ಗ್ರೀನ್ ಕಲರ್ ಬಳೆನೇ ಅಂತೆ ಹಾಕೋದು. ಅವ್ರು ಕರಿ ಬಳೆ ಯೂಸೇ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನಮ್ಮ ಕಡೆ ಅಂತೂ ಅದು
ಪ್ರತಿಯೊಂದು ಹೆಣ್ಮಗಳು ಡ್ರೀಮ್ ಅಂತಲೇ ಹೇಳ್ಬೋದು ನಮ್ಮ ಕಡೆ. ದಟ್ ಕೈ ತುಂಬ ಈ ಥರ ಕರಿ ಬಳೆ ಹಾಕ್ಕೊಂಡು ಮದುವೆಗೆ ರೆಡಿ ಆಗೋದು, ಅದು ಸಖತ್ ಇಷ್ಟ ಆಗುತ್ತೆ. ನಾನಂತೂ ಚಿಕ್ಕ ವಯಸ್ಸಿಂದನೂ ನನಗೆ ಕರಿ ಬಳೆ ಅಂದರೆ ಸಖತ್ ಇಷ್ಟ. ಸೊ ಯಾವುದೇ ಒಂದು ಇದರಲ್ಲಿ ಅಪರ್ಚುನಿಟಿ ಸಿಕ್ಕಿದ್ರೆ ಅಲ್ವಾ ನನಗೆ ಕರಿ ಬಳೆ ಹಾಕೋಕ್ಕೆ. ಆದಷ್ಟು ನಾನು ಮಾತ್ರ ಅಲ್ಲ, ನನ್ನ ತಂಗಿರೂ ಅಷ್ಟೇ, ನಾವು ಫುಲ್ ಹಾಕ್ಕೊಳ್ಳೋಕ್ಕೆ, ಕೈ ತುಂಬ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸೊ ನಂದು ಕೂಡ ಅವ್ಳು ಫಸ್ಟೇ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದು ದಟ್ ನನಗೆ ಕರಿ ಬಳೆ ತುಂಬ ಚೆನ್ನಾಗಿ ಹಾಕಿಸ್ಕೊಬೇಕು ಅಂತ ಹೇಳಿಬಿಟ್ಟು. ಹಾಗೂ ಹಾಕೋರು ಕೂಡ ನಮ್ಮ ಅತ್ತೆನೇ ಅಂದರೆ ಸೋದರತ್ತೆನೇ ಆಗಿರೋದ್ರಿಂದ ಸೊ ನಮಗೇನು ಜಾಸ್ತಿ ಇದ್ದೇ ಟೆನ್ಷನ್ ಆಗಲ್ಲ, ಅವ್ರಿಗೆ ಹೇಳ್ದಷ್ಟು ಹಾಕ್ತಾರೆ. ಸೊ ಇವಾಗ ಕೈ ತುಂಬ ಕರಿ ಬಳೆ ಹಾಕ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಮತ್ತು ಲಚ್ಚುಗೆ ಹಾಕಿದ್ದು ಪ್ರಮೀಳತ್ತೆ ಅಂತ, ಅವ್ರು ಬಂದು ದೊಡ್ಡತ್ತೆ ಅಂದರೆ ದೊಡ್ಡ ಸೋದರತ್ತೆ. ಸೊ ಅವರು ನಮ್ಮಿಬ್ರಿಗೂ ತೊಡಿಸಿದ್ದು. ಈ ಮದುವೆನಲ್ಲೂ ಕೂಡ ಅವರೇ ತೊಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಾಮಂಗೆ ಹುಷಾರಿಲ್ದಿರೋ ಕಾರಣ ನಮ್ಮ ಅತ್ತೆ ಬರೋಕ್ಕಾಗಿಲ್ಲ. ಬಟ್ ತುಂಬಾ ಮಿಸ್ ಮಾಡ್ಕೊಂಡ್ವಿ, ನಮ್ಮ ಅತ್ತೆ ಬರಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಅವ್ರ ಜಾಗದಲ್ಲಿ ನಮ್ಮ ಇನ್ನೊಬ್ಬರತ್ತೆ ಅಂದರೆ ಅವ್ರ ತಂಗಿನೇ ಬಂದುಬಿಟ್ಟು ತೊಡಿಸಿದ್ರು. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ಈ ಥರ ಎಲ್ಲ ಫೋಟೋಸ್ ಎಲ್ಲ ತೊಗೊತಾರೆ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮದುವೆ ವೀಡಿಯೋಸಲ್ಲೂ ಕೂಡ ಇನ್ನೂ ಅದು ಎಷ್ಟು ಸಖತ್ತಾಗಿದೆ ಗೊತ್ತಾ. ನಾನು ಯಾವಾಗಲಾದ್ರೂ ಒಂದು ಸತಿ ನನ್ನ ಮದುವೆ ವಿಡಿಯೋ ಶೇರ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೇಡಮ್ ಇಲ್ಲಿ ನೋಡಿ, ಅತ್ತೆ ಹತ್ರ ಐತೆ, ಅತ್ತೆ ಅದೇ ಫೋನು, ನಿನ್ ಫೋನಾ? ನಾನೇ ಕೊಟ್ಟಿದ್ದೆ ತಾನೆ. It's alright. It's alright. It's alright. ಸೊ ಫೈನಲಿ ಬಳೆ ಶಾಸ್ತ್ರ ಆದಮೇಲೆ ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಒಂದು ಡ್ಯಾನ್ಸ್ ಈವೆಂಟ್ಗೆ ಎಲ್ಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ವಿ. ತುಂಬ ಜನ ತುಂಬ ಪ್ರಾಕ್ಟೀಸ್ ಮತ್ತು ಡ್ಯಾನ್ಸ್ ಗ್ರೂಪ್ಸ್ ಎಲ್ಲನೂ ಕೂಡ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಫೈನಲಿ ಅದು ಇವಾಗ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ನಾವಂತೂ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ. ಟೈಮ್ ಸಿಕ್ಕಿಲ್ಲ ಅಂದರೂ ರಾತ್ರಿ 12 ಗಂಟೆ 1 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇವರಿಬ್ಬರು ಬಂದು ನಂದು ಫ್ರೆಂಡ್ಸ್. ಸೊ ಅವರು ಕೂಡ ಅವಳಿಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದಂದರೆ ಪಾಪ ಅವಳ ಫ್ರೆಂಡ್ ಊರಿಗೆ ಹೊಟ್ಟೋಗ್ಬಿಟ್ಟಿದ್ರು. ಅಲ್ಲಿ ಊರಿಗೆ ಹೋದರೂ ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ರು, ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು.
ಕಂಪ್ಲೀಟ್ ಆಗಂತೂ ಶೇರ್ ಮಾಡೋಕ್ಕಾಗಲ್ಲ, ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಡೆಫಿನೆಟ್ಲಿ ಹಾಕ್ತೀನಿ, ಎಂಜಾಯ್ ಮಾಡಿ ಆಯಿತಾ. ಆ್ಯಂಡ್ ಫೈನಲಿ ಗೈಸ್, ನಿಮ್ಮೆಲ್ಲರ ಪ್ರೀತಿಯ ಸುಪ್ರಿಯಾ ಡ್ಯಾನ್ಸ್ ಬಂತು ಇವಾಗ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನೋ ಇದಕ್ಕೆ, ಆ್ಯಂಡ್ ಇದಕ್ಕೆ ಲಚ್ಚು ಕೂಡ ಇದ್ದಾಳೆ, ಬಟ್ ಅವಳು ಬರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ತುಂಬ ಪ್ಯಾನಿಕ್ ಆಯಿತು, ಅಯ್ಯೋ ನನಗೆ ಆಗಲ್ಲ ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ ಅವಳು ಡ್ಯಾನ್ಸ್ ಮಾಡೋದಕ್ಕೆ. ಸೊ ನಾನು ಹಾಗೂ ನಮ್ಮ ಅತ್ತಿಗೆ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದೀವಿ.
ಫೈನಲಿ ಈ ಒಂದು ಡ್ಯಾನ್ಸ್ ಸ್ಪೆಷಲಿ ನನ್ನ ತಂಗಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು. ನಾವೆಲ್ಲರೂ ಅಕ್ಕಂದಿರು, ಅವ್ರ ತಂಗಿರು ಮತ್ತು ಅವ್ರ ಅಣ್ಣಂದಿರು ಎಲ್ಲರೂ ಸೇರಿ ಡೆಡಿಕೇಟ್ ಮಾಡ್ತಾ ಇರೋದು. It's alright. It's alright. It's alright. It's alright. ಆ್ಯಂಡ್ ಲಾಸ್ಟ್ಲಿ ನಾನು ಮಮ್ಮಿ ಹಾಗೂ ಲಚ್ಚು ಒಂದು ಡ್ಯಾನ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಆ್ಯಂಡ್ ಅದಕ್ಕೆ ಡ್ಯಾಡಿ ಕೂಡ ಜಾಯ್ನ್ ಆದರು. ಸೊ ನಮ್ಮ ಮುದ್ದಾದ ಅಳಿಯಂಗೋಸ್ಕರ ಒಂದು ಪುಟ್ಟ ಸಾಂಗ್ ಡೆಡಿಕೇಟ್ ಮಾಡಿ ಈ ಒಂದು ಡ್ಯಾನ್ಸ್ನ ಡೆಡಿಕೇಟ್ ಮಾಡಿದ್ದೀವಿ. ದ ಬೆಸ್ಟ್ ಮೂಮೆಂಟ್ ಆಫ್ ದ ನೈಟ್ ಅಂದರೆ ಬೀಗರು ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ದು ಇಬ್ಬರು ಬೀಗರುಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡೋದಕ್ಕೆ ಒಂಥರ ತುಂಬಾ ಆನಂದ ಆಗ್ತಿತ್ತು ಆ್ಯಂಡ್ ತುಂಬಾ ಖುಷಿ ಆಗ್ತಿತ್ತು. ಲೈಕ್ ಒಂದು ಫ್ಯಾಮ್ಲಿ ಅಂದರೆ ಹೀಗೆ ಇರಬೇಕು ಗೈಸ್. ಎಲ್ಲರೂ ಏನೇ ಇರಲಿ ಎಲ್ಲನೂ ಮರೆತು ಒಟ್ಟಿಗೆ ಇದ್ದೀವಿ ಅಂತ ಅಂದರೆ ಆ ಒಂದು ಮೊಮೆಂಟ್ನ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಪ್ರತಿಯೊಂದೂ ಎಂಜಾಯ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ಫುಲಿ ಟಚ್ ವುಡ್ ದೇವ್ರ ದಯದಿಂದ ನಮ್ಮ ಫ್ಯಾಮ್ಲಿ ಹಾಗೇ ಇದೆ. ಸೊ ಇವಾಗ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ವಿ. ಓಕೆ, ಹೇಗಿದೆ ಊಟ? ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗಿದೆ? ಫಸ್ಟ್ ಕ್ಲಾಸ್. ಅದು ಬೇರೆ ನಾನು ಬೇರೆ ಮಧ್ಯಾಹ್ನದಿಂದ ಊಟ ಮಾಡಿದ್ದೀರಲ್ಲ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಮಾಡಿ ನಿಮ್ಮ ಮದುವೆ ಊಟ ನೀವೇ ಚೆನ್ನಾಗಿ ಏನು ಗೊತ್ತಾ ಹೇಳ್ತಾರ, ಯಾರು ಮದುವೆ ಇರುತ್ತೆ ಅವ್ರು ಊಟ ಮಾಡೋಕ್ಕೆ ಆಗಲ್ಲ, ಹಂಗಾಗ್ಬಿಡೈತೆ ನನ್ನಿದು. ಇವ್ರ ಮೋನ್ ಬಗ್ಗೆ ಗೊತ್ತಿಲ್ಲ, ಒಟ್ಟು ನನಗಂತೂ ಹಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಚೆನ್ನಾಗಿ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ಫಸ್ಟ್ ಟೈಮು ಎಂಗೇಜ್ಮೆಂಟ್ ಆದಮೇಲೆ ಇವ್ರ ಬಗ್ಗೆ, ಮೋಹನ್ ಅವ್ರ ಬಗ್ಗೆ ಮರ್ಯಾದೆಲ್ಲ ಗೊತ್ತಾ ಇದೆ. ಕಮೆಂಟ್ ಬಂದ್ಬಿಡುತ್ತೆ. ಹೌದು ಬಟ್ ಇದು ಚೆನ್ನಾಗಿದೆ, ಮನೆಯವರೆಲ್ಲ ಹೇಳೋದು ತುಂಬ ಚೆನ್ನಾಗಿದೆ. ಬೇಗ ಊಟ ಮಾಡಿದ್ರೆ ನೀವು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ಸ್. ನೆಕ್ಸ್ಟು ಅದೇ ಪ್ಲ್ಯಾನ್ ಮಾಡೋಕ್ಕೆ ನೀವು ಬೇಗ ಊಟ ಮಾಡಿ ಬಂದರೆ ಪ್ಲ್ಯಾನ್ ಮಾಡೋದೆ. ಬಂಗಾರಿ ಫುಲ್ ಬ್ಯಾಂಗಲ್ಸ್ ಬೇರೆ ಹಾಕ್ಬಿಟ್ಟಿದ್ದೀವಿ ನಾವು. ನಾಳೆ ಹಾಂ, ಎಂಟ್ಮೇಲೆ ಇವತ್ತೆಲ್ಲ ಎದ್ಬೇಕಾ ನಾಳೆ ನಾಳೆ ಪರವಾಗಿಲ್ಲ, ಏನಂತಿಲ್ಲ.
ಹೇಳ್ಬಿಟ್ಟು ಕಳ್ಸಿದ್ದಾರೆ. ಯಾರು ಹೇಳ್ಬಿಟ್ಟು ಕಳ್ಸಿದ್ರು? ವಿಡಿಯೋ ಮಾಡಿ ನಾಳೆ ಎತ್ತೀನಿ. ಕ್ಲೋಸ್ ಮಾಡಬಾರ್ದು ಹಂಗೆ. ನಾಳೆ ಮಾಡ್ಬಿಟ್ಟಿದ್ದೀನಿ. ಓಕೆ, ನನ್ನ ತಮ್ಮ ಪಾಪ ನಿದ್ದೆ ಬಂದ್ರೂ ಇಲ್ಲೇ ಇದ್ದಾನೆ. ತಂಗಿದು ಎಲ್ಲ ಶಾಸ್ತ್ರನೂ ಮುಗಿಸ್ಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡು. ಚತ್ತು ಬಾರೆ. ಆ್ಯಂಡ್ ಕೊನೆಯ ಶಾಸ್ತ್ರ ಅರ್ಶಿನ ಶಾಸ್ತ್ರ ಇವಾಗ. ಸೊ ನಮ್ಮ ಹೆಣ್ಣು ಗಂಡು ಇಬ್ಬರೂ ಕೂಡ ರೆಡಿ ಆಗಿದ್ರು. ಆ್ಯಂಡ್ ನಂದು ಈ ಒಂದು ಔಟ್ಫಿಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಈ ಒಂದು ಅಂದರೆ ಚೌಟ್ರಿನಲ್ಲಿ ಬಂದಾಗ ಮಾಡುವಂಥ ಅರ್ಶಿನ ಶಾಸ್ತ್ರಕ್ಕೆ ಅಂತಲೇ ತೊಗೊಂಡಿದ್ದಂಥ ಔಟ್ಫಿಟ್ ತುಂಬಾ ಸಕ್ಕತ್ತಾಗಿತ್ತು. ಆ್ಯಂಡ್ ಮೋಹನ್ ಆ್ಯಸ್ ಯೂಶ್ವಲ್ ಅವ್ರದ್ದು ಪಂಚೆ ಮತ್ತು ಒಂದು ಬನಿಯನ್ ಹಾಕ್ಕೊಂಡು ಬಂದಿದ್ದರು. ಸೊ ಇವಾಗ ಫೈನಲಿ ನನ್ನ ಮುದ್ದು ತಂಗಿ ಹಾಗೂ ನಮ್ಮ ಮುದ್ದು ಮೈದುನನ ಅರ್ಶಿಣದ ಶಾಸ್ತ್ರ ಇವಾಗ ಬನ್ನಿ ಮಾಡೋಣ. ಹೇಗೆ ಆಯಿತು ಪ್ರತಿಯೊಂದನ್ನು ಕೂಡ ನೋಡ್ಕೊಂಬನ್ನಿ. ಗ್ಯಾಪೇ ಬಿಡಬೇಡಿ. ಕಾಂಪಿಟಿಷನು ಯಾರು ಬೆಳ್ಳು ಕಾಣಿಸ್ತಾರೆ, ಮೋಹನ ನಂದುನ. ಹೌದು ಹೌದು. ಕೆಳಗಿಂದ ಮೇಲ್ ಮಾಡ್ತೀರಾ ನೀವು? ಸೊ ಗೈಸ್, ಇವಾಗ ನನ್ನ ತಂಗಿದು ಅರ್ಶಿನ ಶಾಸ್ತ್ರ ಅಂದರೆ ಮೋಹನ್ ಮತ್ತು ನಂದುದು ಇಬ್ರದ್ದು ಅರ್ಶಿನ ಶಾಸ್ತ್ರ ನಡೀತಾ ಇದೆ. ಆ್ಯಂಡ್ ಪ್ಲ್ಯಾಟರ್ ಅಂತೂ ತುಂಬಾ ಚೆನ್ನಾಗಿದೆ. ಇವ್ರ ಪೇಜ್ ಹೆಸರು ಅದೇನೋ ಹೇಳಿದ್ರು, ದಶಾ ಅಂತ ಏನೋ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಹಾಗೂ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಅರ್ಶಿನ ಚೆನ್ನಾಗಿ ಮೆತ್ತಿಬಿಡೋಣ ಇವರಿಬ್ಬರಿಗೆ ಅಂತ ಹೇಳಿಬಿಟ್ಟು. ಸೊ ನಂದು ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಅವಳದಿದು 3rd ಅರ್ಶಿನದ ಬಟ್ಟೆ ಅನ್ಕೋತೀನಿ. 5 ಅರ್ಶಿನದಲ್ಲಿ ಇದು 3ನೇ ಬಟ್ಟೆ ಚೇಂಜ್ ಮಾಡಿದ್ದಾಳೆ. ಏನು ಅವಾಗಲೇ ಕಳೆ ಬರೋದು, ಕಳೆ ಮಧುಮಗಳ ಕಳೆ. ಸದ್ಯಕ್ಕೆ ತಾಯಿ 2 ದಿವಸ ಬರೀ ಮಳೆ ಮಳೆ ಮಳೆ. ನಾನಂತೂ ಅನ್ಕೊಬಿಟ್ಟಿದ್ದೆ ಇವಳು ಎಷ್ಟು ಅಕ್ಕಿ ತಿಂದುಬಿಟ್ಟಿದ್ದಾಳೆ ಅಂತ. ಇವ್ರ ಫೋನಲ್ಲಿ ಸಕ್ಕತ್ತಾಗಿ ಬರುತ್ತೆ ಫೋಟೋಸು. ನೋಡಿ ಗೈಸ್ ಹೆಂಗೆ ಬಂದಿದೆ ಅಂದರೆ, ಓಕೆ ಅಣ್ಣ ನೋಡಿ ಅಣ್ಣ, ಇವ್ರ ಕ್ಯಾಮ್ರಾದಲ್ಲಿ ನೋಡಿ ಇನ್ನು ಸಕ್ಕತ್ತಾಗಿ ಬಂದಿದೆ. ಅಲ್ಲಕ್ಕೆ ಯಾವ ಮದುವೆ ಸೈಲೆಂಟ್ ಲಚ್ಚು ಮನ್ಸಲ್ಲಿ ಹೋಗ್ತಮ್ಮ ಏನು ಹೇಳಿ ಅಂತ. ಇನ್ನು ಮನ್ಸು ಬಂದಿಲ್ಲ, ಮನ್ಸು ಬರೋದು ಬಂದು ಯೋಚನೆ ಮಾಡ್ತಾರೆ. ಕಾಪಿ ಸೋನು ಇಲ್ಲ ಕಾಪಿ ಆಯ್ತು.
ಆ್ಯಂಡ್ ಫೈನಲಿ ನಾನು ಅರ್ಶಿನ ಹಚ್ಚಕ್ಕೆ ಬಂದೆ ಗೈಸ್. ಆ್ಯಂಡ್ ಇದು ಕೊನೆ ಬಾರಿ ಅನಿಸುತ್ತೆ ನನ್ನ ತಂಗಿಗೆ ಈ ರೀತಿಯಾಗಿ ಅರ್ಶಿನ ಶಾಸ್ತ್ರ ಎಲ್ಲ ಮಾಡೋದು, ಮದುವೆ ಶಾಸ್ತ್ರಗಳೆಲ್ಲ. ಅದು ಎಷ್ಟು ಬೇಗ ಮುಗ್ದೋಯ್ತು ಅಂತ ಅನ್ನಿಸ್ತಿದೆ. ಎಷ್ಟು ಪ್ರಿಪರೇಷನ್, ಎಷ್ಟು ಅದಕ್ಕೆ ಅಂತ ಓಡಾಡಿದೆಲ್ಲ ಎಷ್ಟು ಇತ್ತು. ಬಟ್ ಒಂದೆರಡು ದಿನದಲ್ಲಿ ಪ್ರತಿಯೊಂದನ್ನು ಕೂಡ ಎಷ್ಟು ಬೇಗ ಮುಗ್ದೋಗ್ಬಿಡುತ್ತಲ್ವ. ಸೊ ತುಂಬಾ ಬೇಜಾರಾಗುತ್ತೆ ಅದು ಮುಗಿದ ಮೇಲಂತೂ. ಆ್ಯಂಡ್ ಫೈನಲಿ ಇವಾಗ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದೀವಿ. ನಾನಂತೂ ಲಾಸ್ಟಲ್ಲಿ ಹೋದೆ, ತುಂಬ ಜನದ ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಬೇಕಾಯಿತು ಬಿಕಾಸ್ ತುಂಬ ಲೆಂದಿ ಆಗ್ತಿತ್ತು ವೀಡಿಯೋ. ಸೊ ಅದಕ್ಕೇ ಬೇಜಾರು ಮಾಡ್ಕೋಬೇಡಿ ನೋಡ್ತಾ ಇರೋರು. ಬಟ್ ರಾ ಕ್ಲಿಪ್ಪಿಂಗ್ಸ್ ಎಲ್ಲ ನಮ್ಮ ಹತ್ರ ಇದೆ. ಸೊ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ಹೇಳಿ, ನಿಮಗೂ ಕೂಡ ಶೇರ್ ಮಾಡ್ತೀವಿ. ಆ್ಯಂಡ್ ನಮ್ಮ ಕಡೆ ಏನಪ್ಪ ಅಂದರೆ ಅರ್ಶಿನ ಹಚ್ಚಿದ ಮೇಲೆ ಗಂಡಿಗೆ ಒಂದು 2 ಡೇಟ್ ಹಿಂಗೆ ಬೆನ್ನ ಮೇಲೆ ತೊಟ್ತಾರೆ. ಸೊ ಅದೇ ನಮ್ಮ ಅಕ್ಕಂದಿರೆಲ್ಲ ಹೇಳ್ತಾಯಿದ್ರು, ನಮಗೂ ಹೇಳಿದ್ರು ನಾವು ತೊಡ್ತಿದ್ವಿ ತಾನೇ ಅಂತ. ಹಾಂ ಸೌಂಡ್ ಜೋರು. ಸೌಂಡ್ ಹಾಂ ಹಾಗೆ ಬನ್ನಿ. ಈ ಸೈಡಿಗೆ ಬರೋ, ಝೂಮ್ ಮಾಡ್ಬೋದಾಯ್ತು. ಒಂದ್ಸಲಿ ಝೂಮ್ ಮಾಡಿದ್ರೆ ಫಸ್ಟ್ ಒಂದು ಫೋಟೋ, ಆಮೇಲೆ ಸ್ವಲ್ಪ ಹಿಂದೆ ಬನ್ನಿ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಕಂಪ್ಲೀಟ್ ಶಾಸ್ತ್ರಗಳು ಚೌಟ್ರಿಗೆ ಹೋದ್ಮೇಲೆ ನೋಡಿದ್ರಲ್ಲ ಎಷ್ಟು ಆಲ್ಮೋಸ್ಟ್ ಒಂದು 5ರಿಂದ 6-7 ಶಾಸ್ತ್ರ ಮಾಡಿದ್ವಿ ನಾವು. ಸೊ ತುಂಬಾ ಚೆನ್ನಾಗಾಯಿತು ಪ್ರತಿಯೊಂದು ಶಾಸ್ತ್ರನೂ ಕೂಡ. ಆ್ಯಂಡ್ ಇದು ಕೊನೆಯ ಶಾಸ್ತ್ರ. ಸೋಬಾನೆ ಹಾಡಿ ಅದಾದಮೇಲೆ ಆರತಿ ಎತ್ತಿ ಇವಾಗ ಹೋಗ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳೋ ಅಷ್ಟರಲ್ಲಿ 2:30-3 ಗಂಟೆ ಹತ್ತತ್ರ ಆಗಿತ್ತು. ಆ್ಯಂಡ್ ನಾವು ಮಲಗಿದ್ದು ಕೂಡ ನಾನೊಂದು 45 ಮಿನಿಟ್ಸ್ ಮಲಗಿದ್ದೇನೋ, ನಂದು ಕೂಡ ಒಂದು 45 ಮಿನಿಟ್ಸ್ 1 ಅವರ್ ಅಷ್ಟೇ ಮಲಗಿದ್ದು. ಲಚ್ಚು ಅಂತೂ ಮಲಗೇ ಇಲ್ಲ. ಅಲ್ಲಿ ಒಂದು 2-3 ಜನ ಅಂತೂ ಮಲಗಲೇ ಇಲ್ಲ. ಲೈಕ್ ನಮ್ಮ ಅತ್ತಿಗೆ ಬಿಂದು ಅಂತ ಅವ್ರು ಮಲಗಲಿಲ್ಲ. ಸೊ ಈ ಥರ ಇತ್ತು. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಮುಹೂರ್ತದ ಬ್ಲಾಗೋಸ್ಕರ ರೆಡಿಯಾಗಿ ಬಾಯ್.